ಮೂವಿ ಸ್ಟಾರ್ಟಿಂಗಲ್ಲಿ ಸ್ಟೋರಿಯ ಕಪಲ್ನ ನೋಡ್ತೀವಿ. ಅವರ ಹೆಸರು ಟಿಮ್ ಮತ್ತು ಒಲಿವಿಯಾ. ಟಿಮ್ ಒಬ್ಬ ಗೇಮ್ ಡೆವಲಪರ್ ಮತ್ತು ಒಲಿವಿಯಾ ಆರ್ಕಿಟೆಕ್ಟರ್ ಆಗಿರ್ತಾಳೆ. ನಮಗೆ ಅವರ ಪಾಸ್ಟನ್ನು ತೋರಿಸಲಾಗುತ್ತದೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಟಿಮ್ ಮತ್ತು ಒಲಿವಿಯಾ ಇಬ್ಬರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಒಲಿವಿಯಾ ಪ್ರೆಗ್ನೆಂಟ್ ಇದ್ದಾಗ ಅನ್ಫಾರ್ಚುನೇಟ್ ಆಗಿ ಡೆಲಿವರಿ ಟೈಮಲ್ಲಿ ಮಗು ಬದುಕಿ ಉಳಿಯೋದಿಲ್ಲ. ಇದು ತುಂಬಾ ಆಘಾತಕಾರಿ ಇನ್ಸಿಡೆಂಟ್ ಆಗಿದ್ದು ಒಲಿವಿಯಾ ಅವರ ಸಂಬಂಧದಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತದೆ. ಒಂದು ಕಡೆ ಒಲಿವಿಯಾ ಈ ಇನ್ಸಿಡೆಂಟಿಂದ ಹೊರಬರಬೇಕು, ಇದರ ಬಗ್ಗೆ ಟಿಮ್ ಹತ್ತಿರ ಡಿಸ್ಕಸ್ ಮಾಡಿ ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಈ ಕಡೆ ಟಿಮ್ ಒಲಿವಿಯಾ ಕಡೆ ಗಮನನೇ ಕೊಡದೆ ಬರೀ ಗೇಮ್ ಡೆವಲಪ್ ವರ್ಕಲ್ಲೇ ಇರ್ತಾನೆ. ನಾವು ಅವರ ಮನೆಯಲ್ಲಿ ಒಂದು ಹಾರುವ ನೊಣನ ಟಿಮ್ ಗ್ಲಾಸ್ನ ಒಳಗಡೆ ಹಾಕಿ ಕಿಟಕಿಯ ಹೊರಗಡೆ ಹಾಕಲು ಟ್ರೈ ಮಾಡುತ್ತಾನೆ. ಆದರೆ ಅದು ಅವನಿಗೆ ಆಗುತ್ತಾ ಇರಲಿಲ್ಲ. ಒಂದು ದಿನ ಟಿಮ್ ಮತ್ತು ಒಲಿವಿಯಾ ಲಂಚ್ ಟೈಮಲ್ಲಿ ಹೊರಗೆ ಹೋಗುತ್ತಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಬಿಲ್ಡಿಂಗ್ ರೆನೋವೇಷನ್ ಕೆಲಸ 3 ತಿಂಗಳಿಂದ ನಡೀತಾನೆ ಇದೆ. ಅಲ್ಲಿ ಬಿಲ್ಡಿಂಗ್ನ ಓನರ್ ಫ್ರೀಡ್ಮ್ಯಾನ್ ಅನ್ನೋನು ಸಿಗ್ತಾನೆ. ಬಿಲ್ಡಿಂಗ್ನ ರೆನೋವೇಷನ್ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಾನೆ. ಅಲ್ಲಿ ನಾವು ನೋಟಿಸ್ ಮಾಡ್ತೇವೆ ಅವರ ನೈಬರ್ಹುಡ್ ಅಲ್ಲಿ ಬೆಂಕಿ ಹತ್ತಿರೋದನ್ನು. ಅವರು ಇಗ್ನೋರ್ ಮಾಡಿ ಟಿಮ್ ಮತ್ತು ಒಲಿವಿಯಾ ಮುಂದೆ ಹೋಗ್ತಾರೆ. ಅಲ್ಲಿ ಒಲಿವಿಯಾ ರಿವೀಲ್ ಮಾಡ್ತಾಳೆ ಅವಳು ಪಿಂಕ್ ಕಲರ್ ವ್ಯಾನ್ನ ತೊಗೊಂಡು ಬಂದಿದ್ದಾಳೆ ಅಂತ. ಆ್ಯಕ್ಚುಲಿ ಟಿಮ್ ಮತ್ತು ಒಲಿವಿಯಾ ಮೊದಲು ಯೂಸ್ ಮಾಡ್ತಾ ಇದ್ರು ಈ ವ್ಯಾನ್ನ. ಮತ್ತು ಒಲಿವಿಯಾ ಅವಳ ಪ್ಲ್ಯಾನ್ ಬಗ್ಗೆ ಟಿಮ್ಗೆ ಹೇಳ್ತಾಳೆ. ಅವರು ವರ್ಕನ್ನು ಬಿಟ್ಟು ಇವಾಗಲೇ ಪ್ಯಾರಿಸ್ಗೆ ಹೋಗಿ ಸ್ವಲ್ಪ ದಿನ ಅಲ್ಲೇ ಸುತ್ತಾಡ್ತಾ ಅವರ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಬೇಕು ಅಂತ. ಅಲ್ಲದೆ ಒಲಿವಿಯಾ ಆಗಲೇ ಅವಳ ಜಾಬನ್ನು ಕ್ವಿಟ್ ಮಾಡಿರ್ತಾಳೆ. ಆದರೆ ಟಿಮ್ ಅದನ್ನು ಒಪ್ಪೋದೇ ಇಲ್ಲ. ಏಕೆಂದರೆ ನಾನು ಈಗ ಕೆಲಸನ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ, ನನ್ನ ಗೇಮ್ ಡೆವಲಪ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾನೆ. ಇದರಿಂದ ಒಲಿವಿಯಾ ತುಂಬ ಬೇಜಾರು ಮಾಡ್ಕೊತಾಳೆ. ಆವತ್ತಿನ ರಾತ್ರಿ ಟಿಮ್ ನಿದ್ದೆಯಿಂದ ಎಚ್ಚರಿಕೆ ಆದಾಗ ಒಲಿವಿಯಾ ಅವಳೊಬ್ಬಳೇ ಟ್ರಿಪ್ಗೆ ಹೋಗ್ತಾ ಇರ್ತಾಳೆ. ನಮ್ಮಿಬ್ಬರ ನಡುವೆ ಈಗ ಯಾವುದೇ ಸಂಬಂಧ ಇಲ್ಲ ಅಂತ ಅವಳು ಹೇಳ್ಬಿಡ್ತಾಳೆ. ಅವಳು ಹೊರಗೆ ಹೋಗಲು ಮೇನ್ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಬ್ರಿಕ್ಸ್ ಶೇಪಲ್ಲಿ ಇರೋ ವಾಲನ್ನು ನೋಡ್ತೇವೆ. ಆ ಬ್ರಿಕ್ಸ್ನ ನೋಡಿ ಒಲಿವಿಯಾ ಮತ್ತು ಟಿಮ್ ತುಂಬಾ ಆಶ್ಚರ್ಯ ಆಗ್ತಾರೆ. ಡ್ರಿಲ್ಲಿಂಗ್ ಮಿಷಿನ್ನಿಂದ ಡ್ರಿಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಬ್ರಿಕ್ಸ್ ಮೇಲೆ ಒಂದೇ ಒಂದು ಸ್ಕ್ರ್ಯಾಚ್ ಕೂಡ ಆಗೋದಿಲ್ಲ. ಆಗ ಅವರು ನಾರ್ಮಲ್ ವಾಲನ್ನು ಡ್ರಿಲ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ನಾರ್ಮಲ್ ವಾಲ್ನ ಹಿಂದೆ ಇನ್ನೂ ಬ್ರಿಕ್ಸ್ ವಾಲ್ ಇದ್ದಿದ್ದರಿಂದ ಆ ಪ್ಲಾನು ವರ್ಕ್ ಆಗಲ್ಲ. ಫುಲ್ ಬಿಲ್ಡಿಂಗಲ್ಲಿ ಬ್ರಿಕ್ಸ್ ವಾಲ್ ಬಿಲ್ಡ್ ಆಗಿರುತ್ತೆ. ಅವರ ಫೋನ್ ಮತ್ತು ವೈಫೈ ಕೆಲಸ ಮಾಡ್ತಾನೆ ಇರೋದಿಲ್ಲ. ಬ್ರಿಕ್ಸಲ್ಲಿ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟ್ ಇದ್ದಿದ್ದರಿಂದ ಫೋನ್ನ ಹತ್ತಿರ ತೊಗೊಂಡು ಹೋದರೆ ಫೋನು ಗ್ಲಿಚ್ ಆಗ್ತಾ ಇರುತ್ತೆ. ಅಂದರೆ ಟಾರ್ಚ್ ಆನ್ ಆಗೋದು ಆಫ್ ಆಗೋದು ಆಗ್ತಾ ಇರುತ್ತೆ. ಇದೇ ಟೈಮಲ್ಲಿ ಟಿಮ್ ಅವರ ಪಕ್ಕದ ಮನೆಯಿಂದ ಮಾತಾಡೋ ಶಬ್ದ ಬಂದಿದ್ದರಿಂದ ಸೈಡ್ ವಾಲ್ನ ಡ್ರಿಲ್ ಮಾಡಿದಾಗ ಅಲ್ಲಿ ಇಬ್ಬರು ಸಿಗ್ತಾರೆ. ಅವರ ಹೆಸರು ಮಾರ್ವಿನ್ ಮತ್ತು ಹನಾ. ಅವರು ಬಾರ್ಸಿಲೋದಿಂದ ಟ್ರಿಪ್ಗೆ ಇಲ್ಲಿಗೆ ಬಂದಿರ್ತಾರೆ ಮತ್ತು ಅವರು ಕೂಡ ಆ ವಾಲಲ್ಲಿ ಸಿಗಾಕೊಂಡಿರ್ತಾರೆ. ನಿಮಗೆ ಇವಾಗ ಅನಿಸ್ತಿರಬಹುದು ಈ ವಾಲ್ ಮಾತ್ರ ಹೇಗೆ ಡ್ರಿಲ್ ಆಯಿತು ಅಂತ. ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ಯಾವುದೇ ವಾಲ್ ಇದ್ದರೂ, ಅಂದರೆ ಮೇಲೆ ಕೆಳಗೆ ಸೈಡಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಹೋಗೋದಕ್ಕೆ ಯಾವುದೇ ವಾಲ್ನು ಕೆಡವಿಬಿಟ್ಟು ಹೋಗಬಹುದು. ಆದರೆ ಬಿಲ್ಡಿಂಗಿಂದ ಹೊರಗೆ ಹೋಗಲು, ಅಂದರೆ ಮೇನ್ ಡೋರು, ಬಾಲ್ಕನಿ, ಕಿಟಕಿಗಳನ್ನ ಯಾವುದೇ ವಾಲು ಅನ್ನು ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಾರ್ವಿನ್ ಡ್ರಗ್ನ ತಗೊತಾನೆ ಅಂತ. ಪಾರ್ಟ್ಸು ಬ್ರಿಕ್ಸ್ಗೆ ಅಂಟಿಕೊಂಡಿರೋದನ್ನು ಒಲಿವಿಯಾ ನೋಟಿಸ್ ಮಾಡ್ತಾಳೆ. ಆಗ ಅವಳು ಮನೆಯಲ್ಲಿದ್ದ ಸ್ಪೂನ್, ನೈಫ್, ಇತರ ಮೆಟಲ್ಗಳಿಂದ 4 ಬ್ರಿಕ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ರೂಪದಲ್ಲಿ ರಿಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾರೆ. ಸ್ವಲ್ಪ ಸಮಯದ ನಂತರ ಆ ಮೆಟಲ್ ಜೋರಾಗಿ ಅಲುಗಾಡುತ್ತಾ ಎಲ್ಲ ಕಡೆ ಹೋಗಿ ಬೀಳುತ್ತೆ. ಇದರಲ್ಲಿ ಟಿಮ್ ಒಲಿವಿಯಾನ ರಕ್ಷಣೆ ಮಾಡಲು ಹೋಗಿ ತುಂಬ ಗಾಯಗಳು ಆಗಿರುತ್ತೆ. ಆಗ ಒಲಿವಿಯಾ ಟಿಮ್ಗೆ ಮೆಡಿಸಿನ್ ಅಪ್ಲೈ ಮಾಡಿ ಗಾಯಗಳಿಗೆ ಬ್ಯಾಂಡೇಜ್ ಮಾಡ್ತಾಳೆ. ಈ ಘಟನೆಯಿಂದ ಇಬ್ಬರಿಗೂ ತುಂಬ ಭಯ ಆಗುತ್ತೆ. ಆ ಸಮಯದಲ್ಲಿ ಅವರಿಗೆ ನಾಳೆ ಈ ವಾಲ್ ಹೋಗುತ್ತೆ ಅನ್ನೋ ಭರವಸೆ ಅಷ್ಟೇ ಇತ್ತು. ಆಗ ಟಿಮ್ಗೆ ಪಕ್ಕದ ಮನೆಯಿಂದ ಜೋರಾಗಿ ಶಬ್ದ ಬಂದಿದ್ದರಿಂದ ವಾಲನ್ನು ದೊಡ್ಡದಾಗಿ ಒಡೆದು ನೈಬರ್ ಮನೆಗೆ ಬರುತ್ತಾರೆ. ಆಗ ಮರಿನ್ ಒಬ್ಬ ಡ್ರಗ್ ಅಡಿಕ್ಟ್ ಎಂದು ಗೊತ್ತಾಗುತ್ತದೆ. ಅವನು ಡ್ರಗ್ ಸೇವಿಸಿದ್ದರಿಂದ ಅದರ ನಶೆಯಿಂದ ತುಂಬಾ ವೈಲೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಆಗ ಹನಾ ಹೇಳ್ತಾಳೆ ಅವನು ಯಾರಿಗೂ ಹಾನಿ ಮಾಡಿಲ್ಲ, ನಶೆಯಲ್ಲಿ ಇದ್ದಾನೆ ಅಷ್ಟೇ. ಅವರಿಗೆ ಆ ಮನೆಯಲ್ಲಿ ದೊಡ್ಡ ಸುತ್ತಿಗೆ ಸಿಗುತ್ತದೆ. ಆ ಸುತ್ತಿಗೆಯಿಂದ ವಾಲನ್ನು ಒಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ವಾಲ್ಗೆ ಏನೂ ಆಗುವುದಿಲ್ಲ. ಆಗ ಒಲಿವಿಯಾಗೆ ನೆನಪಾಗುತ್ತದೆ ಈ ಬಿಲ್ಡಿಂಗನ್ನು 1819ರಲ್ಲಿ ಬಿಲ್ಡ್ ಮಾಡಲಾಗಿತ್ತು. ಆಗ ಈ ಬಿಲ್ಡಿಂಗಲ್ಲಿ ಅಂಡರ್ಗ್ರೌಂಡ್ ಬಂಕರಿಂದ ಶೆಲ್ಟರ್ಗೆ ಹೋಗುವ ದಾರಿಯನ್ನು ಮಾಡಲಾಗಿತ್ತು. ಅದಕ್ಕೆ ಅವರು ಕೆಳಗೆ ಹೋಗಲು 2nd ಫ್ಲೋರನ್ನು ಅಗೆದು ಕೆಳಗೆ 1st ಫ್ಲೋರ್ಗೆ ಹೋಗುತ್ತಾರೆ. ಅಲ್ಲಿ ಆಸ್ವಾಲ್ಡ್ ಅನ್ನೋ ತಾತ ಮತ್ತು ಲಿಯಾ ಅನ್ನೋ ಮೊಮ್ಮಗಳು ಇರುತ್ತಾರೆ.
ಅವರ ಮನೆ ಕೂಡ ಬ್ರಿಕ್ಸ್ ಇಂದ ಕವರ್ ಆಗಿರುತ್ತದೆ. ಆಗ ಆಸ್ವಾಲ್ಡ್ ತನ್ನ ಗನ್ನನ್ನು ತೋರಿಸಿ ಅವರಿಗೆ ಹೇಳುತ್ತಾನೆ, ನನ್ನ ಸಪ್ಲೈ ಅಂದರೆ ಅಗತ್ಯ ವಸ್ತುಗಳನ್ನು ನಾನು ಯಾರಿಗೂ ಕೊಡುವುದಿಲ್ಲ, ನೀವು ಇಲ್ಲಿಂದ ಹೋಗಿ ಎಂದು ಹೆದರಿಸುತ್ತಾನೆ. ಆಗ ಆ 4 ಜನ ನಾವು ಸಪ್ಲೈಗೋಸ್ಕರ ಬಂದಿಲ್ಲ ಎಂದು ಫಸ್ಟ್ ಫ್ಲೋರನ್ನು ಅಗೆಯೋಕೆ ಸ್ಟಾರ್ಟ್ ಮಾಡ್ತಾರೆ, ಗ್ರೌಂಡ್ ಫ್ಲೋರ್ಗೆ ಹೋಗೋದಕ್ಕೆ. ಆಗ ಟಿಮ್ ನೋಟಿಸ್ ಮಾಡ್ತಾನೆ, ಈಗ ತಾನೇ ಅವರು ಸೆಕೆಂಡ್ ಫ್ಲೋರನ್ನು ಕೆಡವಿದಾಗ ಅದರ ಜೊತೆ ಸ್ಮೋಕ್ ಡಿಟೆಕ್ಟರ್ ಕೂಡ ಮುರಿದಿತ್ತು. ಆ ಡಿಟೆಕ್ಟರ್ ಒಳಗಡೆ ಒಂದು ಕ್ಯಾಮರಾ ಇತ್ತು. ಆ ಬಿಲ್ಡಿಂಗ್ನ ಎಲ್ಲ ಸ್ಮೋಕ್ ಡಿಟೆಕ್ಟರ್ ಒಳಗಡೆ ಕ್ಯಾಮ್ರಾ ಇರೋದನ್ನು ಗಮನಿಸ್ತಾರೆ. ಇದರಿಂದ ಎಲ್ಲ ಮನೆಯ ಪರ್ಸನಲ್ ವಿಡಿಯೋಸು ರೆಕಾರ್ಡ್ ಆಗಿರುತ್ತೆ ಅಂತ ತಿಳಿಯುತ್ತೆ. ಆಗ ಅವರ ಆ ಫಸ್ಟ್ ಫ್ಲೋರ್ ಪಕ್ಕದ ಮನೆಯ ಗೋಡೆಯನ್ನು ಹೊಡೆಯುತ್ತಾರೆ. ಅದು ಮನೆ ಓನರ್ ಫ್ರೀಡ್ಮ್ಯಾನ್ ಅವರ ಮನೆಯಾಗಿರುತ್ತದೆ. ಬಿಲ್ಡಿಂಗ್ ಅನ್ನು ಅವರೇ ರಿನೋವೇಟ್ ಮಾಡಿದ್ದರಿಂದ ಕ್ಯಾಮರಾನು ಅವರೇ ಫಿಕ್ಸ್ ಮಾಡಿರಬಹುದು ಎಂದು ತಿಳಿದು ಎಲ್ಲರೂ ಫ್ರೀಡ್ಮ್ಯಾನ್ ಅಪಾರ್ಟ್ಮೆಂಟ್ಗೆ ಹೋಗುತ್ತಾರೆ. ಅಲ್ಲಿ ಫ್ರೀಡ್ಮ್ಯಾನ್ನ 2 ಕೈಗಳು ಕತ್ತರಿಸಿದ್ದರಿಂದ ಸತ್ತು ಹೋಗಿರುತ್ತಾನೆ. ಆಗ ಟಿಮ್ ನೋಟಿಸ್ ಮಾಡ್ತಾನೆ, ಅವನ ಪಕ್ಕದಲ್ಲೇ ಫೋನ್ ಅನ್ಲಾಕ್ ಆಗಿ ಬಿದ್ದಿರುತ್ತೆ. ಫೋನ್ ಒಳಗಡೆ ಬ್ರಿಕ್ಸ್ನ ಫೋಟೋಸ್ ಇರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಫ್ರೀಡ್ಮ್ಯಾನ್ ಬ್ರಿಕ್ಸಿಂದ ಹೊರಗೆ ಹೋಗಲು ಟ್ರೈ ಮಾಡಿದ್ದರಿಂದ ಅವನಿಗೆ ಈ ಪರಿಸ್ಥಿತಿ ಬಂದು ಸತ್ತೋಗಿದ್ದಾನೆ ಅಂತ. ಅಲ್ಲಿಂದ ಬಂದು ಫಸ್ಟ್ ಫ್ಲೋರ್ ಅನ್ನು ಅಗೆಯೋಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಫ್ಲೋರ್ ಮುರಿದೋಗುತ್ತೆ. ಇದರಿಂದ ಸ್ವಲ್ಪ ಜನ ಕೆಳಗೆ ಬೀಳ್ತಾರೆ. ಥ್ಯಾಂಕ್ಫುಲಿ ಯಾರಿಗೂ ಯಾವುದೇ ಗಾಯಗಳು ಆಗಿರೋದಿಲ್ಲ. ಅಲ್ಲಿ ಯೂರಿ ಅನ್ನೋ ವ್ಯಕ್ತಿಯನ್ನು ನೋಡುತ್ತೇವೆ. ಅವನ ಮನೆ ಫುಲ್ಲು ಬ್ರಿಕ್ಸಿಂದ ಬಂದಿಯಾಗಿದ್ದರೂ ಯಾವುದೇ ಟೆನ್ಷನ್ ಇಲ್ಲದೆ ಚಿಲ್ ಆಗಿರ್ತಾನೆ. ಈ ಅಪಾರ್ಟ್ಮೆಂಟು ಆಂಟೋನ್ ಎಂಬ ವ್ಯಕ್ತಿಯದ್ದಾಗಿರುತ್ತದೆ. ಆದರೆ ಯೂರಿ ಹೇಳ್ತಾನೆ, ನಾನು ಅವನ ಫ್ರೆಂಡ್, ನಾನು ಇಲ್ಲಿಗೆ ಬಂದ ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ. ಬಹುಶಃ ಹಾರ್ಟ್ ಅಟ್ಯಾಕ್ ಬ್ರಿಕ್ಸ್ನ ಕಾರಣದಿಂದ ಆಗಿರಬಹುದು, ಏಕೆಂದರೆ ಆಂಟೋನ್ನ ಹಾರ್ಟ್ ಅಲ್ಲಿ ಫೇಸ್ ಮೇಕರ್ ಇದ್ದಿದ್ದರಿಂದ ಬ್ರಿಕ್ಸ್ನ ಮ್ಯಾಗ್ನೆಟಿಕ್ ಶಕ್ತಿಯಿಂದ ಫೇಸ್ ಮೇಕರ್ ಕೆಟ್ಟು ಹೋಗಿರಬಹುದು ಎಂದು ಯೂರಿ ಹೇಳುತ್ತಾನೆ. ಯೂರಿ ಹೇಳಿದ್ದರಲ್ಲಿ ಲಾಜಿಕ್ ಏನೋ ಇತ್ತು, ಆದರೆ ಅವನ ಬಿಹೇವಿಯರ್ ಇಂದ ಅವನು ನಿಜ ಹೇಳುತ್ತಾ ಇದ್ದಾನೆ ಅಂತ ಯಾರಿಗೂ ಅನಿಸೋದಿಲ್ಲ. ಆದರೆ ಆಂಟೋನಿ ದೇಹ ಮಾತ್ರ ಅವನ ರೂಮಲ್ಲಿ ಇತ್ತು. ಈ ಪಾಯಿಂಟ್ ಅಲ್ಲಿ ಯೂರಿ ಹೇಳ್ತಾನೆ, ನನ್ನ ಪ್ರಕಾರ ಈ ಬ್ರಿಕ್ಸ್ ಹ್ಯುಮ್ಯಾನಿಟಿಯನ್ನು ಉಳಿಸಲು ಪ್ರೊಟೆಕ್ಷನ್ಗೋಸ್ಕರ ಮಾಡಲಾಗಿದೆ. ಹೊರಗಡೆ ಏನಾದರೂ ತೊಂದರೆ ಉಂಟಾಗಿರಬಹುದು, ಏಲಿಯನ್ ಅಟ್ಯಾಕ್ ಅಥವಾ ಕೊರೋನಾದಂತಹ ಕಾಯಿಲೆ, ಏರ್ ಅಟ್ಯಾಕ್, ಇದರಲ್ಲಿ ಏನಾದರೂ ಆಗಿರಬಹುದು. ಇದರಿಂದ ರಕ್ಷಿಸಲು ಬ್ರಿಕ್ಸ್ ಬಂದಿರಬಹುದು. ಈ ಬ್ರಿಕ್ಸ್ನಿಂದ ನಮಗೆ ಹೊರಗಡೆಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರುವಂತೆ ಮಾಡುತ್ತಿದೆ. ಆದ್ದರಿಂದ ನಾವು ಹೊರಗೆ ಹೋಗುವ ಬದಲು ಇಲ್ಲೇ ಆರಾಮವಾಗಿ ಇರಬೇಕು ಎಂದು ಹೇಳುತ್ತಾನೆ. ಆದರೆ ಅಲ್ಲಿದ್ದವರು ಇದನ್ನು ನಂಬುವುದಿಲ್ಲ ಮತ್ತು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೋಗಿ ಶೆಲ್ಟರ್ನ ಡೋರ್ ತೆಗೆಯುತ್ತಾರೆ. ಆದರೆ ಆ ಶೆಲ್ಟರ್ನ ಹೊರಗಡೆ ಕೂಡ ಬ್ರಿಕ್ಸ್ ಇರೋದನ್ನು ನೋಡಿ ಅಲ್ಲಿಂದ ಹೊರಗಡೆ ಹೋಗಲು ಯಾವುದೇ ದಾರಿ ಇಲ್ಲ ಎಂದು ತಿಳಿದು ಮಾರ್ವಿಲ್ ಕೂಗಾಡಲು ಸ್ಟಾರ್ಟ್ ಮಾಡಿಬಿಡುತ್ತಾನೆ. ಅಲ್ಲಿದ್ದ ತಾತ ಗನ್ ತೋರಿಸಿ ಶಾಂತವಾಗಿರು ಎಂದು ಹೆದರಿಸಲು ಹೋದಾಗ ಇದ್ದಕ್ಕಿದ್ದಂತೆ ಗನ್ ತಗೊಂಡು ಆ ಬ್ರಿಕ್ಸ್ಗೆ ಶೂಟ್ ಮಾಡುತ್ತಾನೆ. ಬ್ರಿಕ್ಸ್ ಮ್ಯಾಗ್ನೆಟಿಕ್ ಶಕ್ತಿ ಇದ್ದಿದ್ದರಿಂದ ಬುಲೆಟ್ ಕಲೆಕ್ಟ್ ಮಾಡಿ ರಿಟರ್ನ್ ಆಗಿ ಅವರ ಕಡೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಲ್ಲರೂ ಬಚ್ಚಿಟ್ಕೊಳ್ತಾರೆ. ಆದರೆ ಆ ತಾತ ಬಚ್ಚಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅವನಿಗೆ ಗುಂಡು ತಾಗಿ ಅಲ್ಲೇ ಸತ್ತೋಗ್ತಾನೆ. ಆಗ ಲಿಯಾ ಅಂದರೆ ತಾತನ ಮೊಮ್ಮಗಳು ಮಾರ್ವಿನ್ನ ಅಳುತ್ತಾ ಬೈದು, ಇದಕ್ಕೆ ನೀನೇ ಜವಾಬ್ದಾರಿ ಎಂದು ಹೇಳುತ್ತಾಳೆ. ಅಲ್ಲೇ ಮೇಲೆ ಇದ್ದ ಯೂರಿ ಇದನ್ನು ನೋಡಿ ನಗುತ್ತಾ ಇರುತ್ತಾನೆ. ಗ್ರೌಂಡ್ ಫ್ಲೋರಲ್ಲಿ ಎಲ್ಲರೂ ಬೇಜಾರಿನಿಂದ ಕುಳಿತಿರುವಾಗ ಯೂರಿ ಬ್ರಿಕ್ಸ್ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ ಇದೆ, ನಾವು ಇಲ್ಲಿಂದ ಹೋಗಬಾರದು ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ಎಲ್ಲರೂ ಅವರ ಲೈಫ್ನ ಟ್ರಾಜಿಕ್ ಕಥೆಗಳನ್ನು ಹೇಳೋಕೆ ಸ್ಟಾರ್ಟ್ ಮಾಡುತ್ತಾರೆ. ಅನಾ ಹೇಳ್ತಾಳೆ, ನಾನು 12 ವರ್ಷದವಳಿದ್ದಾಗ 2 ಮಿನಿಟ್ಸ್ ಸತ್ತು ಹೋಗಿರುತ್ತೇನೆ, ಆದರೆ ಹೇಗೂ ಮತ್ತೆ ಬದುಕಿ ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಲಿಯಾ ಹೇಳುತ್ತಾಳೆ, ನನ್ನ ಅಮ್ಮ 2 ವರ್ಷಗಳ ಹಿಂದೆ ಕ್ಯಾನ್ಸರಿಂದ ಡೆತ್ ಆಗಿತ್ತು. ನನಗೋಸ್ಕರ ಅಂತ ಇದ್ದ ತಾತನನ್ನು ನಾನು ಈಗ ಮಾರ್ವಿನ್ನ ಕಾರಣದಿಂದ ಕಳೆದುಕೊಂಡಿದ್ದೇನೆ ಎಂದು ಮಾರ್ವಿನ್ ಮೇಲೆ ಬ್ಲೇಮ್ ಮಾಡ್ತಾಳೆ. ಯೂರಿ ಹೇಳ್ತಾನೆ, ನಾನು ಪೊಲೀಸ್ ಆಗಿದ್ದರಿಂದ ನನ್ನ ವರ್ಕಿಂಗ್ ಟೈಮಲ್ಲಿ ನಾನು ಒಬ್ಬರನ್ನು ಸಾಯಿಸಿದ್ದೀನಿ ಅಂತ. ಇದೇ ರೀತಿ ಟಿಮ್ ಮತ್ತು ಒಲಿವಿಯಾ ಕೂಡ ಅವರ ಮಗುವನ್ನು ಕಳೆದುಕೊಂಡಿದ್ದರ ಬಗ್ಗೆ ಮಾತನಾಡುವಾಗ ಇಬ್ಬರ ಜಗಳ ಆಡೋಗೆ ಸ್ಟಾರ್ಟ್ ಮಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ಇವರು ಮತ್ತೆ ಇಲ್ಲಿಂದ ಹೊರಗೆ ಹೋಗೋಕೆ ಯೋಚನೆ ಮಾಡ್ತಾರೆ. ಅಲ್ಲಿ ಅವರಿಗೆ ಆಂಟೋನ್ನ ನೋಟ್ ಸಿಗುತ್ತೆ. ಇದರಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಕೆ ಕಷ್ಟ ಆಗುತ್ತೆ. ಅದರಲ್ಲಿ ಸೈನ್ಸ್ ಬಗ್ಗೆ ಬರೆದಿರುತ್ತಾರೆ. ಆದರೆ ಅದರಲ್ಲಿದ್ದ ಡ್ರಾಯಿಂಗ್ ಇಂದ ತಿಳಿಯುತ್ತೆ ಆಂಟೋನ್ ಬ್ರಿಕ್ಸ್ನ
ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದ ಅಂತ. ಒಲಿವಿಯಾಗೆ ಅಲ್ಲಿ ಆಂಟೋನ್ನ ಕಾರ್ಡ್ ಸಿಗುತ್ತೆ. ಅದರಲ್ಲಿ ಗೊತ್ತಾಗುತ್ತೆ ಆಂಟೋನ್ ಎಪ್ಸಿಲಾನ್ ನಾನೋ ಎಫೆನ್ಸ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದ. ಈ ಕಂಪನಿ ಇದೇ ಕಾಲೋನಿಯಲ್ಲಿ ಇತ್ತು ಮತ್ತು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬೆಂಕಿ ಹತ್ತುಕೊಂಡಿದ್ದು ಈ ಕಂಪನಿಗೆ ಆಗಿರುತ್ತೆ. ಆದ್ದರಿಂದ ಈ ಬ್ರಿಕ್ಸ್ ಕೂಡ ಬಂದಿರಬಹುದು. ಟಿಮ್ ಗಮನಿಸುತ್ತಾನೆ, ಆಂಟೋನ್ನ ರೂಮು ಇಲ್ಲಿ ಇರುವ ಎಲ್ಲ ಮನೆಗಳ ರೂಮ್ಗಳಿಗಿಂತ ಚಿಕ್ಕದಾಗಿರುತ್ತದೆ ಮತ್ತು ಆ ರೂಮ್ನ ಓಪನ್ ಮಾಡೋಕೆ ಹಿಡನ್ ಡೋರ್ ಸಿಗುತ್ತೆ ಮತ್ತು ಟಿಮ್ ಡೋರ್ ಓಪನ್ ಮಾಡೋ ರಿಮೋಟ್ ಅನ್ನು ಹುಡುಕ್ತಾನೆ. ರಿಮೋಟ್ ಇಂದ ಫಿಂಗರ್ ಪ್ರಿಂಟ್ ನ ಕಾಂಬಿನೇಷನ್ ಇಂದ ಪಿನ್ ಎಂಟರ್ ಮಾಡಿ ರೂಮ್ ಡೋರ್ ಓಪನ್ ಮಾಡ್ತಾನೆ. ಈ ರೂಮಲ್ಲಿ ಕಂಪ್ಯೂಟರ್, ಸಿಸಿಟಿವಿ ಕ್ಯಾಮ್ರಾದ ಫುಲ್ ಸೆಟಪ್ ಇರುತ್ತೆ. ಅವರು ಎಲ್ಲ ಕ್ಯಾಮ್ರಾ ರೆಕಾರ್ಡಿಂಗ್ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಲಿಯಾ ಆಂಟೋನ್ನ ಬಾಡಿ ಇರೋ ರೂಮಲ್ಲಿ ಒಬ್ಳೆ ಆಂಟೋನ್ನ ನೋಟ್ಸ್ ಚೆಕ್ ಮಾಡ್ತಾ ಇರ್ತಾಳೆ. ಆಂಟೋನ್ ಕತ್ತಿನಲ್ಲಿ ಇದ್ದ ಬಟ್ಟೆನ ತೆಗೆದಾಗ ಆಗ ಅವನ ಕತ್ತಿನಲ್ಲಿ ರಕ್ತ ಹೆಪ್ಪುಗಟ್ಟಿದಂತಹ ಮಾರ್ಕ್ಸ್ ಇರುತ್ತೆ. ಆದರೆ ಆಂಟೋನ್ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿಲ್ಲ, ಯೂರಿಯೇ ಅವನನ್ನು ಸಾಯಿಸಬಹುದು. ಇದನ್ನು ಲಿಯಾ ಎಲ್ಲರಿಗೂ ಹೇಳೋ ಮೊದಲೇ ಯೂರಿ ಆ ರೂಮಿಗೆ ಬಂದು ಅವಳನ್ನು ಸಾಯಿಸಿ ಬಿಡ್ತಾನೆ. ಈ ಕಡೆ ಕ್ಯಾಮ್ರಾ ಫುಟೇಜ್ ನೋಡುತ್ತಿದ್ದ ಮಾರ್ಲಿನ್ ಲಿಯಾ ಅನ್ನು ಹುಡುಕಿಕೊಂಡು ಆಂಟೋನ್ ರೂಮ್ಗೆ ಬಂದಾಗ ಲಿಯಾ ಸತ್ತು ಬಿದ್ದಿರೋದನ್ನು ನೋಡುತ್ತಾನೆ. ಅಲ್ಲೇ ಇದ್ದ ಯೂರಿ ಮಾರ್ಲಿನ್ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಇನ್ನೇನು ಯೂರಿ ಮಾರ್ಲಿನ್ನ ಸಾಯಿಸಬೇಕು ಅನ್ನುವಷ್ಟರಲ್ಲಿ ಟಿಮ್ ಕ್ಯಾಮ್ರಾ ಫುಟೇಜ್ ಅಲ್ಲಿ ಆಂಟೋನ್ ಅನ್ನು ಯೂರಿನೇ ಸಾಯಿಸಿದ್ದು ಎಂದು ತಿಳಿದು ಮಾರ್ಲಿನ್ನ ಕಾಪಾಡಿ ಯೂರಿಯನ್ನು ಬಂಧಿಸುತ್ತಾರೆ. ಆದರೆ ಯೂರಿ ಆಗಲೇ ಆಂಟೋನ್ನ ನೋಟ್ಸನ್ನು ಸುಟ್ಟಾಕಿರ್ತಾನೆ. ಅದನ್ನು ಸ್ಟಡಿ ಮಾಡಿದ್ದರೆ ಬ್ರಿಕ್ಸ್ನ ಓಪನ್ ಮಾಡಬಹುದಿತ್ತು. ಆದರೆ ಅವರು ಯೂರಿಯನ್ನು ಹೊಡೆದು ಎದುರಿಸಿ ಬ್ರಿಕ್ಸ್ ಇಂದ ಹೊರಗೆ ಹೋಗುವ ದಾರಿಯನ್ನು ಕೇಳುತ್ತಾರೆ. ಆದರೆ ಯೂರಿ ಯಾವುದೇ ಉತ್ತರವನ್ನು ನೀಡುವುದಿಲ್ಲ. ಆಗ ಅವರು ಆಂಟೋನ್ನ ಫುಟೇಜ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಆಂಟೋನ್ ತನ್ನ ಕಂಪ್ಯೂಟರ್ ಅಲ್ಲಿ ಕೋಡಿಂಗ್ ಮಾಡಿ ಅದನ್ನು ಫೋನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾನೆ. ಆ ಕೋಡಿಂಗ್ ಆ್ಯಪ್ನ ಕೋಡಿಂಗ್ ಆಗಿರುತ್ತದೆ. ಆದ್ದರಿಂದ ಬ್ರಿಕ್ಸ್ ವಾಲ್ ಅನ್ನು ಓಪನ್ ಮಾಡಬಹುದಾಗಿತ್ತು. ಆ ಫೋನ್ ಅನ್ನು ಯೂರಿ ಮುರಿದು ಹಾಕಿರುತ್ತಾನೆ. ಸ್ಟಿಲ್ ಟಿಮ್ ಆ ಫೋನ್ ಅನ್ನು ರಿಕವರಿ ಮಾಡಿ ಆ ಕೋಡ್ ಅನ್ನು ತನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತಾನೆ. ಇದರಿಂದ ಫೈನಲಿ ಎಪ್ಸನ್ ಆ್ಯಪ್ ಓಪನ್ ಆಗುತ್ತೆ. ಈ ಆ್ಯಪ್ ಬ್ರಿಕ್ಸ್ನ ಸ್ಕ್ಯಾನ್ ಮಾಡುತ್ತಾ ಇರುತ್ತೆ. ಅಂದರೆ ನಾವು ಈಗ QR ಸ್ಕ್ಯಾನ್ನ ಮಾಡ್ತೀವಲ್ಲ ಅದೇ ರೀತಿ. ಬ್ರಿಕ್ಸ್ ಅಲ್ಲಿ 4 ಸ್ಕ್ವೇರ್ ಹೈಲೈಟ್ ಪಾಯಿಂಟ್ಸ್ ಇರುತ್ತೆ. ಪ್ರತಿ ಸ್ಕ್ವೇರ್ ಪ್ರೆಸ್ ಮಾಡಿದಾಗ ಫೋನ್ ಫ್ಲಾಶ್ ಆಗುತ್ತಾ ಇರುತ್ತೆ. ಆ ಸ್ಕ್ವೇರ್ ಅನ್ನು ಒಂದಾದ ಮೇಲೆ ಒಂದರಂತೆ ಒತ್ತಿದಾಗ ಬ್ರಿಕ್ಸ್ ವಿಚಿತ್ರವಾಗಿ ಲಿಕ್ವಿಡ್ ರೂಪದಲ್ಲಿ ಬದಲಾಗುತ್ತದೆ. ಅನಾ ಅದನ್ನು ಟಚ್ ಮಾಡಿ ಒನ್ ಹ್ಯಾಂಡ್ ಫುಲ್ಲು ಬ್ರಿಕ್ಸ್ ಒಳಗಡೆ ಹಾಕ್ತಾಳೆ. ಆಗ ಇದ್ದಕ್ಕಿದ್ದಂತೆ ಬ್ರಿಕ್ಸ್ ಮತ್ತೆ ಸಾಲಿಡ್ ಫಾರ್ಮ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿದ್ದ ಎಲ್ಲರೂ ಹನಾಯನ್ನು ಹೊರಗೆ ಎಳೆಯೋಕೆ ಪ್ರಯತ್ನ ಪಡ್ತಾರೆ. ಆದರೆ ಬ್ರಿಕ್ಸ್ ಒಳಗಡೆ ಇಳಿಯುತ್ತಾ ಇರುತ್ತೆ. ಹನಾನ ಕೈ ಕಟ್ ಆಗಿ ಹನಾ ಅಲ್ಲೇ ಪ್ರಾಣ ಕಳೆದುಕೊಳ್ಳುತ್ತಾಳೆ. ಇದರಿಂದ ಮಾರ್ಲಿನ್ ಕೋಪದಿಂದ ಯೂರಿಯನ್ನು ಶೂಟ್ ಮಾಡ್ತಾನೆ. ಏಕೆಂದ್ರೆ ಅವನು ಇದನ್ನೆಲ್ಲ ನೋಡಿ ನಗ್ತಾ ಇರ್ತಾನೆ. ಕೊನೆಗೆ ಮಾರ್ಲಿನ್ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ. ಈ ಪಾಯಿಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಫ್ರೀಡ್ಮ್ಯಾನ್ ಕೂಡ ಇದೇ ರೀತಿ ಸತ್ತಿರಬಹುದು ಅಂತ. ಆ ಟೈಮಲ್ಲಿ ಟಿಮ್ ಮತ್ತು ಒಲಿವಿಯಾ ಮಾತ್ರ ಬದುಕಿರುತ್ತಾರೆ. ಆಗ ಇಬ್ಬರು ಕುಳಿತುಕೊಂಡು ಸಮಾಧಾನದಿಂದ ತಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ತಾರೆ. ಒಲಿವಿಯಾ ಇಂದ ಡಿಸ್ಟ್ರಾಕ್ಟ್ ಆಗಿದೆ, ಆದರೆ ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಟಿಮ್ ಹೇಳ್ತಾನೆ. ಕಡೆಗೂ ಅವರ ರಿಲೇಶನ್ಶಿಪ್ ಸರಿ ಮಾಡ್ಕೊಳ್ತಾರೆ. ಆದರೆ ಮೇನ್ ಪ್ರಾಬ್ಲಮ್ ಅಂದ್ರೆ ಇನ್ನು ಬ್ರಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ. ಆಗ ಟಿಮ್ಗೆ ಗೊತ್ತಾಗುತ್ತೆ ಆ್ಯಪ್ ಅಲ್ಲಿ ಇರೋ 4 ಸ್ಕ್ವೇರ್ ಅನ್ನು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿನೇ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಬ್ರಿಕ್ಸ್ ಇದೇ ತರ ಮಧ್ಯದಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಆಗ ಟಿಮ್ ಮತ್ತೆ ಆಂಟೋನ್ ಫುಟೇಜ್ ನೋಡಿ ಅಲ್ಲಿ ಫ್ಲಾಶ್ ಕಾಣ್ತಾ ಇರುತ್ತೆ. ಆದ್ದರಿಂದ ಸ್ಕ್ವೇರ್ ಆರ್ಡರ್ ಗೊತ್ತಾಗುತ್ತೆ. ಅಂದರೆ ಅವರಿಗೆ ಬ್ರಿಕ್ಸ್ ಓಪನ್ ಮಾಡೋ ಪಾಸ್ವರ್ಡ್ ಸಿಗುತ್ತೆ. ಫೈನಲಿ ಬ್ರಿಕ್ಸ್ನ ಓಪನ್ ಮಾಡೋಕೆ ರೆಡಿ ಆಗ್ತಾರೆ. ಆಗ ಪ್ರಜ್ಞೆಯಿಂದ ಎಚ್ಚರಗೊಂಡ ಯೂರಿ ಅಲ್ಲಿಗೆ ಬಂದು ಇಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರು ಓಡಿ ಹೋಗಿ ಬೇಸ್ಮೆಂಟ್ ಅಲ್ಲಿ ಬ್ರಿಕ್ಸ್ನ ಓಪನ್ ಮಾಡೋ ಆ ಸೀಕ್ವೆನ್ಸ್ ಅಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ಬ್ರಿಕ್ಸ್ ಓಪನ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಯೂರಿ ಟಿಮ್ ಜಗಳದಲ್ಲಿ ಯೂರಿ ಟಿಮ್ ಅನ್ನು ಸಾಯಿಸೋ ಹಂತದಲ್ಲಿ ಇದ್ದ. ಆಗ ಒಲಿವಿಯಾ ಒಬ್ಬಳೇ ಹೋಗಬಹುದಿತ್ತು. ಆದರೆ ಒಲಿವಿಯಾ ಹಾಗೆ ಮಾಡದೆ ಯೂರಿಯನ್ನು ಹೊಡೆದು ಫೈನಲಿ ಒಲಿವಿಯಾ ಮತ್ತು ಟಿಮ್ ಹೊರಗೆ ಬರ್ತಾರೆ. ಹೊರಗಡೆ ಬಂದು ನೋಡಿದಾಗ ಅಲ್ಲಿರುವ ಎಲ್ಲ ಬಿಲ್ಡಿಂಗ್ ಬ್ರಿಕ್ಸ್ಗಳಿಂದ ಕೂಡಿತ್ತು ಮತ್ತು ಇಡೀ ನಗರ ಖಾಲಿಯಾಗಿರುತ್ತೆ. ಹೊರಗಡೆ ನಿಂತಿದ್ದ ಒಲಿವಿಯಾ ವ್ಯಾನ್ ಅಲ್ಲಿ ಇಬ್ಬರೂ ಅಲ್ಲಿಂದ ಹೊರಡ್ತಾರೆ.
ಬ್ಯಾಕ್ಗ್ರೌಂಡಲ್ಲಿ ನೇಸನ್ನ ಬೇರೆ ಸ್ಟೇಟ್ನವರು ಹೆಲಿಕಾಪ್ಟರ್ ಜೆಟ್ನ ನೋಡ್ತೀವಿ. ಅವರು ಅಲ್ಲಿ ಏನಾಗಿದೆ ಅಂತ ಕಂಡು ಹಿಡಿಯೋದಕ್ಕೆ ಬಂದಿರ್ತಾರೆ. ಅನೌನ್ಸ್ಮೆಂಟಲ್ಲಿ ನಮಗೆ ಕೇಳಿಸಲಾಗುತ್ತೆ, ಎಪ್ಸಾನ್ ಅನ್ನೋ ಕಂಪನಿಯಲ್ಲಿ ಬೆಂಕಿ ಬಿದ್ದಿದ್ದರಿಂದ ಸೀರಿಯಸ್ ಡಿಫೆನ್ಸಿವ್ ಆ್ಯಕ್ಟಿವ್ ಆಗಿರುತ್ತೆ. ಈ ಬ್ರಿಕ್ಸ್ ಇಡೀ ನಗರನ ಕವರ್ ಮಾಡಿದೆ. ಮನೆಯ ಒಳಗಡೆ ಇರುವ ಜನರು ಅಲ್ಲಿಗೆ ಸಿಗಾಕೊಂಡಿದ್ದಾರೆ, ಹೊರಗಡೆ ಜನ ಅಲ್ಲಿಂದ ಸೇಫ್ಟಿ ಪ್ಲೇಸ್ಗೆ ಹೋಗಿದ್ದಾರೆ. ಫೈನಲ್ ಸೀನಲ್ಲಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇದ್ದ ನೊಣನ ನೋಡ್ತೀವಿ. ಅದು ಕೂಡ ಟಿಮ್ ಒಲಿವಿಯಾ ಜೊತೆ ಹೊರಗೆ ಬಂದಿರುತ್ತೆ. ಇಲ್ಲಿಗೆ ಈ ಮೂವಿ ಕಂಪ್ಲೀಟ್ ಆಗುತ್ತೆ. ಮೂವಿಯಲ್ಲಿ ನಾವು ನಮ್ಮ ಸೇಫ್ಟಿಗೆ ಅಂತ ಮಾಡಿರೋ ಟೆಕ್ನಿಕ್ಸ್ ಇಂದನೇ ನಾವು ತೊಂದರೆಗೆ ಒಳಗಾಗುತ್ತೀವಿ ಅನ್ನೋದರ ಬಗ್ಗೆ ತಿಳಿಸಿದ್ದಾರೆ.